ಶಾಸಕ ಬಸವರಾಜ್ ಮತ್ತಿಮೂಡ್ ಅವರ ಮತಕ್ಷೇತ್ರ ಇದು. ಆಂಬಿಯೆಂಟ್ ಫಿನ್ವೆಸ್ಟ್ ಎನ್ನುವ ಫೈನಾನ್ಸ್ನವರು ಇಲ್ಲಿ ಮನೆಯಲ್ಲಿರ್ತಕ್ಕಂಥ ಇಬ್ಬರು ವೃದ್ಧರನ್ನ ಹೊರಗಡೆ ಕರೆತಂದು ಅವರ ಮನೆಗೆ ಏನಪ್ಪಾ ಅಂತ ಕೇಳಿದ್ರೆ ಸೀಲ್ ಮಾಡ್ತಿರ್ತಕ್ಕಂಥ ಕೆಲಸ ಮಾಡಿದ್ದಾರೆ. ರವಿ ಎನ್ನುವನು ಈ ಮನೆಯ ಮೇಲೆ 30 ಲಕ್ಷ ರೂಪಾಯಿ ಸಾಲ ಮಾಡಿದ್ದಾನೆ. ಒತ್ತಾಯ ಪೂರ್ವಕವಾಗಿ ಮನೆಯಿಂದ ಹೊರಗೆ ಹಾಕ್ತಾರೆ. ಒಂದು ತುತ್ತು ಅನ್ನ ಹೋಗ್ತಾ ಇಲ್ಲ ಅವರಿಗೆ. ಸಾಮಾನುಗಳೆಲ್ಲ ಒಳಗೆ ಏನ್ ಮಾಡಿ ಹೇಳಿಲ್ಲ, ಲೋನ್ ತೆಗೆದಿದ್ದು ಹೇಳಿಲ್ಲ. ಅವ್ರ ಮಗ ಮಾಡಿರ್ತಕ್ಕಂಥ ತಪ್ಪಿಗೆ ಅವರು ಈ ಸಂದರ್ಭದಲ್ಲಿ ಅನುಭವಿಸ್ತಾ ಇದ್ದಾರೆ. ಇಲ್ಲಂದ್ರೆ ನಾವು ಸಾವಿರ ಕೊಡ್ರಿ, ಇಲ್ಲೇ ಕೂತ್ಕೊಂಡು ಕಣ್ಣೀರ್ ಹಾಕ್ತಾ ಇರ್ತಾರೆ. ಸಂಜೆ ಹೊತ್ತಿನಲ್ಲಿ ಯಾವ್ದಾದ್ರು ಗುಡಿಯಲ್ಲಿ ಹೋಗಿ ಮಲ್ಕಂತಾರೆ. ಇಂಥವರಿಗೆ ಒಂದು ವೇಳೆ ನೀವು ಸಹಾಯ ಮಾಡಿದ್ರೆ ನಿಮ್ಮ ಜೀವನ ಕೂಡ ಸಾರ್ಥಕ ಆಗುತ್ತೆ. ಶಾಸಕರಾಗಿ ಶಾಸಕ ಬಸವರಾಜ್ ಮತ್ತಿಮೂಡ್ ಅವರ ಮತಕ್ಷೇತ್ರ ಇದು. ಶಹಬಾದ್ ಪಟ್ಟಣದ ಭಾರತ ಚೌಕ್ನಲ್ಲಿ ಚಂದ್ರಕಾಂತ್ ಹುಚ್ಚೇಗೌಳಿ ಎನ್ನುವ ಒಂದು ಕುಟುಂಬ ಇದೆ. ಸುಮಾರು 8 ದಿನಗಳ ಹಿಂದೆ ಆಂಬಿಯೆಂಟ್ ಫಿನ್ವೆಸ್ಟ್ ಎನ್ನುವ ಕಂಪನಿಯವರು ಅಂದ್ರೆ ಫೈನಾನ್ಸ್ನವರು ಇಲ್ಲಿ ಮನೆಯಲ್ಲಿರ್ತಕ್ಕಂಥ ಇಬ್ಬರು ವೃದ್ಧರನ್ನ ಹೊರಗಡೆ ಕರೆತಂದು ಅವರ ಮನೆಗೆ ಏನಪ್ಪಾ ಅಂತ ಕೇಳಿದ್ರೆ ಸೀಲ್ ಮಾಡ್ತಿರ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಈಗಾಗಲೇ ಕಲ್ಯಾಣ ಕರ್ನಾಟಕ ಸುದ್ದಿ ವಾಹಿನಿಯಲ್ಲಿ ಆ ಸುದ್ದಿ ಪ್ರಸಾರವನ್ನು ಕೂಡ ಮಾಡಿದ್ದೆ. ಆದ್ರೆ ಇಲ್ಲಿಯವರೆಗೂ 8 ದಿನಗಳ ಕಳೆದರೂ ಕೂಡ ಈಗಲೂ ಕೂಡ ವೃದ್ಧ ದಂಪತಿಗಳು ಅವರ ಮನೆ ಚಾವಿ ವಾಪಸ್ ಕೊಡ್ತಾರೆ, ಕೀಲಿ ಕೈ ವಾಪಸ್ ಕೊಡ್ತಾರೆ, ನನ್ನ ಮನೆ ಒಳಗೆ ಹೋಗ್ಬಹುದು ಅಂತ ಆಶಾಭಾವನೆಯಿಂದನೇ ಕೂತ್ಕೊಂಡಿದ್ದಾರೆ. ಇದ್ರ ಕತೆ ಈಗಾಗಲೇ ನಾನು ಎಕ್ಸ್ಪ್ಲೈನ್ ಕೂಡ ಮಾಡಿದ್ದೀನಿ 8 ದಿನಗಳ ಹಿಂದೆ. ಈ ಚಂದ್ರಕಾಂತ್ ಹುಚ್ಚೇಗೌಳಿ ಅವರಿಗೆ 3 ಜನ ಮಕ್ಕಳು, ಅದರಲ್ಲಿ 2 ಗಂಡು ಮಕ್ಕಳು. ಅದರಲ್ಲಿ ಒಬ್ಬ ವ್ಯಕ್ತಿ ರವಿ ಎನ್ನುವನು ಈ ಮನೆಯ ಮೇಲೆ 30 ಲಕ್ಷ ರೂಪಾಯಿ ಸಾಲ ಮಾಡಿದ್ದಾನೆ. ಮೇಲಾಗಿ ಅವರ ತಂದೆ ತಾಯಿಯ ಹೆಸರ ಮೇಲೆ ಇರತಕ್ಕಂತ ಮನೆಯನ್ನ ಯಾರಿಗೂ ಗೊತ್ತಾಗದ ಹಾಗೆ ತನ್ನ ಹೆಸರಿಗೆ ಮಾಡ್ಕೊಂಡಿರ್ತಕ್ಕಂಥದ್ದು. ಅವರ ಮಗ ಈ ದಂಪತಿಗೆ ಮಾಡಿರ್ತಕ್ಕಂಥ ಮೊದಲ ಮೋಸ. ಇದಾದ ನಂತರ ಮತ್ತೆ 30 ಲಕ್ಷ ರೂಪಾಯಿ ತೆಗೆದುಕೊಳ್ತಾನೆ. ಆ 30 ಲಕ್ಷ ರೂಪಾಯಿಯಲ್ಲಿ ಸುಮಾರು 15 ಲಕ್ಷ ರೂಪಾಯಿ ಈ ಬ್ಯಾಂಕಿಗೆ ವಾಪಸ್ಸನ್ನು ಕಟ್ಟಿರ್ತಕ್ಕಂಥ ದಾಖಲೆಗಳಿದಾವೆ. ಆದ್ರೂ ಕೂಡ ಮತ್ತೆ ಈ ಮನೆಯ ಮೇಲೆ ಏನು ಇನ್ನೊಬ್ಬ ಸಹೋದರ ಏನಿದ್ದಾರೆ ನಂದಕಿಶೋರ್ ಅಂತ, ಮತ್ತೆ ಅವರ ಸಹೋದರಿ ಈ ಮನೆಯ ಮೇಲೆ ಡಿಸ್ಪ್ಯೂಟ್ ಹಾಕಿದ್ದಾರೆ. ಇದು 3 ಜನರಿಗೂ ಭಾಗವಾಗಬೇಕು ಅಂತ. ಇಲ್ಲಿಯವರೆಗೂ ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ಪಷ್ಟವಾಗಿರ್ತಕ್ಕಂಥ ಉತ್ತರ ಸಿಕ್ಕಿಲ್ಲ. ಮೇಲಾಗಿ ಇದು ನ್ಯಾಯಾಲಯದಲ್ಲಿ ಪ್ರಕರಣ ಇನ್ನೂ ಇತ್ಯರ್ಥ ಆಗಿಲ್ಲ, ನಡೀತಾ ಇದೆ. ಹಾಗಿದ್ರೂ ಕೂಡ ಈ ಆಂಬಿಯೆಂಟ್ ಫಿನ್ವೆಸ್ಟ್ ಫೈನಾನ್ಸ್ನವರು ನೇರವಾಗಿ ಬಂದು ಇಲ್ಲಿರ್ತಕ್ಕಂಥ ವೃದ್ಧರನ್ನ ಹೊರಗಡೆ ಎಳೆದು ತಂದು ಏನಪ್ಪಾ ಅಂತ ಕೇಳಿದ್ರೆ ಬಿಟ್ಟಿದ್ದಾರೆ. ಅವರ ಸಾಮಾನುಗಳು ತೆಗೆದುಕೊಳ್ಳೋದಕ್ಕೂ ಕೂಡ ಬಿಟ್ಟಿಲ್ಲ. ಇಲ್ಲಿ ಸಂಪೂರ್ಣವಾಗಿ ಆರೋಪ ಏನು ಈ ಬ್ಯಾಂಕ್ನವ್ರ ಮೇಲೆ ಅಂದ್ರೆ ಮಾನವೀಯತೆಯನ್ನ ಮರೆತು ಅವರೊಂದಿಗೆ ಅನುಚಿತವಾಗಿ ವರ್ತನೆ ಮಾಡಿದ್ದಾರೆ ಎನ್ನುವ ಆರೋಪ ಇದೆ. ಇಷ್ಟ ಆದ ನಂತರ ಅವರು ಸಾಕಷ್ಟು 8 ದಿನ ಕಳೆದರೂ ಕೂಡ ಬೆಳಗ್ಗೆ ಎದ್ದು ಇಲ್ಲೇ ಬರ್ತಾ ಇದ್ದಾರೆ. ಯಾಕಂತ ಕೇಳಿದ್ರೆ ಅವ್ರು ವೃದ್ಧರು, ಅವ್ರಿಗೆ ಕೆಲಸ ಮಾಡ್ಲಿಕ್ಕೆ ತಾಕತ್ತಿಲ್ಲ, ದುಡ್ಡು ಬೇಕಲ್ಲ, ಎಲ್ಲಾದ್ರೂ ಹೋಗಿ ರೆಂಟಿಗಿರ್ಬೇಕು ಅಂತಂದ್ರೂ ಕೂಡ ರೊಕ್ಕ ಬೇಕು, ಅದನ್ನು ಕೂಡ ಅವ್ರ ಕಡೆ ಇಲ್ಲ. ಯಾವ್ದಾದ್ರು ಒಂದು ರೂಮ್ ಆದ್ರೂ ಕೊಟ್ಟು ಪುಣ್ಯ ಕಟ್ಕೊಳ್ಳಿ ಅಂತ ಪರಿಪರಿಯಾಗಿ ಕೇಳ್ತಾ ಇದ್ದಾರೆ. ಈ ಒಂದು ಅವರ ಧ್ವನಿ ಏನಪ್ಪಾ ಅಂತ ಕೇಳಿದ್ರೆ ಶಾಸಕರಾಗಿರ್ತಕ್ಕಂಥ ಮತ್ತಿಮೂಡವರಿಗೂ ಕೇಳಿಸ್ತಾ ಇಲ್ಲ, ಸ್ಥಳೀಯ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಕೇಳಿಸ್ತಾ ಇಲ್ಲ. ಮತ್ತೇನಪ್ಪಾ ಅಂತ ಕೇಳಿದ್ರೆ ಈ ಪುರಾಯಿಗಿರಿ ಮಾಡ್ಕೊಂಡು ಏನ್ ತಿರುಗಾಡ್ತಾ ಇದಾರಲ್ಲ ಪಟ್ಟಣದಲ್ಲಿ, ಅವ್ರಿಗೂ ಕೂಡ ಅರ್ಥ ಆಗ್ತಾ ಇಲ್ಲ ಅಂತ ನನಗನ್ಸುತ್ತೆ. ಅವ್ರ ಮಗ ಮಾಡಿರ್ತಕ್ಕಂಥದ್ದೇನೋ ತಪ್ಪೇ ಇದೆ. ಅದಾದ ನಂತರ ಈ ವೃದ್ಧ ದಂಪತಿಗಳು ಎಲ್ಲಿಗೆ ಹೋಗ್ಬೇಕು? ಅವ್ರ ಕಷ್ಟ ಕೇಳೋರು ಯಾರು? ಅವ್ರು ಅನುಭವಿಸಿರ್ತಕ್ಕಂಥ ನೋವುಗಳನ್ನ ಇಲ್ಲಿರ್ತಕ್ಕಂಥವ್ರು ಯಾರಾದ್ರೂ ಬಗೆಹರಿಸಬೇಕೋ ಬೇಡವೋ ಹೇಳಿ. ಮೇಲಾಗಿ ಇವರನ್ನ ಏನಪ್ಪಾ ಅಂತ ಕೇಳಿದ್ರೆ ಒತ್ತಾಯ ಪೂರ್ವಕವಾಗಿ ಮನೆಯಿಂದ ಹೊರಗೆ ಹಾಕ್ತಾರೆ. ಮನೆಯಿಂದ ಹೊರಗೆ ಹಾಕಿದ ಮೇಲೆ ಇವರು ಪೊಲೀಸ್ ಠಾಣೆಗೆ ಹೋಗ್ತಾರೆ. ನಮ್ಮನ್ನ ಒತ್ತಾಯ ಪೂರ್ವಕವಾಗಿ ನನ್ನ ಮನೆಯಿಂದ ಹೊರಗೆ ಹಾಕಿದ್ದಾರೆ ಅಂತ. ಡಿಸ್ಪ್ಯೂಟ್ ಇರ್ತಕ್ಕಂಥ ಮನೆ ಮೇಲೆ ಮೊದಲನೇದಾಗಿ ಅವರು ಕಬ್ಜಾ ಮಾಡಿರ್ತಕ್ಕಂಥದ್ದು ಮೊದಲನೇ ತಪ್ಪು. ಎರಡನೇದು ಪೊಲೀಸ್ನವರು ಇವರಿಗೆ ಸಹಾಯಕ್ಕೆ ಬರದೇ ಇರತಕ್ಕಂಥದ್ದು ಎರಡನೇ ತಪ್ಪು. ನೀವು ಸಿವಿಲ್ ಮ್ಯಾಟರ್ ಅಲ್ಲಿ ಬರೋದಿಲ್ಲ ಅಂತ ಹೇಳ್ತೀರಿ. ಎಷ್ಟೋ ವಿಷಯದಲ್ಲಿ ಅನ್ನೆಸೆಸರಿ ನೀವು ಭಾಗಿಯಾಗ್ತೀರಿ. ಇಂತಹ ಕೆಲಸದಲ್ಲಿ ಭಾಗಿಯಾಗಿ ಪುಣ್ಯವನ್ನು ಕಟ್ಕೋಬೇಕು ಅಂತ ನಿಮ್ಗೆ ಅನ್ಸಲ್ವಾ ಸರ್? ವೃದ್ಧ ದಂಪತಿಗಳು ಮನೆ ಹೊರಗಡೆ ಕೂತ್ಕೊಂಡಿದ್ದಾರೆ, ಒಂದು ತುತ್ತು ಅನ್ನ ಹೋಗ್ತಾ ಇಲ್ಲ ಅವರಿಗೆ. ಆದ್ರೂ ಕೂಡ ನೀವು ನಮಗಿದು ಸಂಬಂಧ ಬರಂಗಿಲ್ಲ. ಯಾರ್ಯಾರಿಗೋ ಲೆಟರ್ ಬರೆದಿದ್ದಾರೆ. ಎಲ್ಲರ SP ಆಗಿರ್ಬೋದು, DC ಆಗಿರ್ಬೋದು, ಸ್ಥಳೀಯ ಪೊಲೀಸ್ ಇಲಾಖೆಗಾಗಿರ್ಬೋದು, ಎಲ್ರಿಗೂ ಲೆಟರ್ ಬರೆದಿದ್ದಾರೆ. ಯಾರು ಕೂಡ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇದು ನಮ್ಮ ಗಮನಕ್ಕೆ ಬರಂಗಿಲ್ಲ, ಇದು ನಮ್ಮ ವ್ಯಾಪ್ತಿಗೆ ಬರಲ್ಲ ಅನ್ನೋ ಉತ್ತರವನ್ನ ನೀಡ್ತಾ ಇದ್ದಾರೆ. ಈ ರೀತಿಯಾಗಿರ್ತಕ್ಕಂಥ ಹಾರಿಕೆ ಉತ್ತರಗಳನ್ನ ನೀಡೋದ್ರಿಂದ ಇದನ್ನ ನೀವು ಉಳಿಲಿಕ್ಕೆ ಸಾಧ್ಯ ಇಲ್ಲ. ಸೊ ಈ ಒಂದು ಸಮಸ್ಯೆ ಏನಾಗಿದೆ ಈ ಒಂದು ವೃದ್ಧ ದಂಪತಿಗೆ, ಖಂಡಿತವಾಗ್ಲೂ ಕೂಡ ಅವ್ರಿಗೆ ನ್ಯಾಯ ಸಿಗಲೇಬೇಕು.
ಇನ್ನು ಇದಾದ ನಂತರ ನಾನು ಪೊಲೀಸ್ ಠಾಣೆಗೆ ಹೋಗ್ತೀನಿ, ಪೊಲೀಸ್ ಅಧಿಕಾರಿಗಳಿಗೆ ಮಾತನಾಡೋ ಪ್ರಯತ್ನವನ್ನು ಮಾಡ್ತೀನಿ, ಅವರೇನು ಉತ್ತರ ನೀಡುತ್ತಾರೆ ಅಂತ ಮತ್ತೊಮ್ಮೆ ನಾನು ಪ್ರಯತ್ನ ಮಾಡ್ತೀನಿ. ಮೇಲಾಗಿ ಮತ್ತೆ ಹೇಳ್ತಿದ್ದೀನಿ, ಈ ಕ್ಷೇತ್ರ ಬಿಜೆಪಿ ಶಾಸಕ ಬಸವರಾಜ್ ಮತ್ತಿಮೂಡವರ ಕ್ಷೇತ್ರ. ನೀವು ಮನೆಯಲ್ಲಿ ಕೂತ್ಕೊಂಡು ಸಾಕಷ್ಟು ಜನರಿಗೆ ಸಹಾಯ ಮಾಡಿರ್ತಕ್ಕಂಥ ನಾನು ವಿಡಿಯೋಗಳನ್ನ ನೋಡಿದ್ದೀನಿ, ಜನತೆ ಕೂಡ ನೋಡಿದ್ದಾರೆ. ಸ್ವಾಮಿ, ಈ ನಿಮ್ಮ ಕ್ಷೇತ್ರದ ಜನ ಇವರು ವೃದ್ಧರಿದ್ದಾರೆ, ಇವರು ಕಷ್ಟದಲ್ಲಿದ್ದಾರೆ. ನಿಮ್ಮ ಸಹಾಯ ಹಸ್ತಕ್ಕೆ, ನಿಮ್ಮ ಒಂದು ಫೋನ್ ಕರೆ ಇವರ ಜೀವನವನ್ನ ಬದಲಾವಣೆ ಮಾಡ್ತಿರ್ತಕ್ಕಂಥ ತಾಕತ್ತಿದೆ. ಹಾಗಾಗಿ ನಿಮ್ಮತ್ತ ಅವರು ಚಿತ್ತವನ್ನ ಹರಿಸಿದ್ದಾರೆ. ದಯವಿಟ್ಟು ಇವರಿಗೆ ನಿಮ್ಮ ಒಂದು ಗಮನ ಹರಿಸಿ ಅವರಿಗೆ ನ್ಯಾಯವನ್ನು ಕೊಡಿಸಿರ್ತಕ್ಕಂಥ ಕೆಲಸ ನೀವು ಕೂಡ ಮಾಡಬೇಕು ಅಂತ ನಾನು ಹೇಳ್ತೇನೆ. ಅವ್ರ ಜೊತೆ ಮಾತಾಡೋಕೆ ಪ್ರಯತ್ನ ಮಾಡ್ತೀನಿ. ಏನ್ರಿ ಅವ ನಿಮ್ಮ ಹೆಸರು? ಜನಾಬಾಯಿ ಅವ್ರೆ. ಎಷ್ಟ್ರಿ ವಯಸ್ಸ್ರಿ ನಿಮ್ಗ? 65 ರೀ. ಏನ್ರಿ ನಿಮ್ಮ ಮಗನ ಹೆಸರು ಏನ್ರಿ? ಏನ್ ಸಮಸ್ಯೆ ಆಗಿತ್ರಿ? ರವಿ ಹೆಸರದ. ರವಿ ಅದನ್ರಿ? ಹಾ ರೀ. ಇದು ಮನಿ ಅವ್ರ ಹೆಸರಿಗೆ ಮಾಡ್ಕೊಂಡಿದ್ರೆ ನಿಮಗೆ ಗೊತ್ತಾಗಿಲ್ರಿ? ಅದೇ ತಪ್ಪಾಗ್ಯದ ನೋಡ್ರಿ ನಮ್ಗೆ. ಹಾ ರೀ. ಅದೇ ತಪ್ಪಾಗ. ಈಗ ಲೋನ್ ತಗೊಂಡ್ ಬೆಳಕ್ ಅವ್ರು ವಾಪಸ್ ಕಟ್ಟಿಲ್ಲ. ಏನ್ ಮಾಡಿ ಹೇಳಿಲ್ಲ, ಲೋನ್ ತೆಗ್ದಿದ್ದು ಬಿ ಹೇಳಿಲ್ಲ. ಲೋನ್ ತೆಗ್ದಿದ್ದು ಗೊತ್ತಿಲ್ಲ, ಮಾಡಿದ್ದು. ಬ್ಯಾಂಕ್ನವ್ರು ಬಂದು ಏನಂದ್ರು ನಿಮ್ಗೆ? ಏನಾದ್ರು ನೋಟಿಸ್ ಕೊಟ್ರೇನ್ರಿ? ಇದು ನಮ್ದು ಎಷ್ಟ್ ಕೊಟ್ಟಾರ್ರಿ? ಒಂದ್ ನೋಟಿಸ್ ಕೊಟ್ಟಾರ, ಇದು ನಮ್ಮ ಹೆಸರ ಮೇಲೆ ಮನಿ ಆಗ್ಯದ ನೋಟಿಸ್ ಕೊಟ್ಟಾರ. ನಮ್ದು ಹೊರಗ್ ಗುಂಜ್ಕಸಿ ಇವ್ರಿಗೆ ಹಾಕ್ರ, ನಮ್ಗ ಹಾಕೋರಿ ಅಂತ ಟೇಬ್ಲೇಜ್ ಚಸ್ಮಾ ಏನು ಕೊಟ್ಟಿಲ್ಲ ನಮ್ಗ. ಒಳಗೆ ನಿಮ್ಮ ಸಾಮಾನುಗಳೆಲ್ಲ ಒಳಗೆ ಎಲ್ಲ ಒಳಗ್ಯಾವ. ಚಸ್ಮಾ ಇವ್ರ ಕಟ್ಕೆ ಅದ, ಅದೆಲ್ಲ ಒಳಗ್ಯಾವ. ಟ್ಯಾಬ್ಲೆಟ್ ಒಳಗವ. ನಮ್ದು ಅವೆಲ್ಲ ಹೊರಗಡೆ ಕೊಡ್ರಿ ಅಂತ ಹೇಳಿರಿ, ಕೊಡ್ಲಿಲ್ಲ ಅದ್ರ ನಿಮ್ಗ? ಅದೆಲ್ಲ ಗಡ್ಬಡ್ದಾಗ ಇದ್ರ ಅವ್ರು ಹೋದ್ರ ಪಟಕನ್ ಸೀಲ್ ಹೊಡೆದ್ ಹೋಗ್ಬಿಟ್ರ. ಸೀಲ್ ಹೊಡೆದ್ ಎಲ್ಲ ಕಡೆ ಸೀಲ್ ಹಾಕೋರು. ಅಂದ್ರೆ ಒಂದ್ ರೂಮ್ ಕೊಡ್ಬೇಕು ನೋಡ್ರಿ ನಮ್ಗ. ನಾವ್ ಇರತನ ಕೊಡ್ಬೇಕು. ನಾವ್ ಬರದ್ ಕೊಡ್ತೀವಿ. ನಮ್ ಮನೆಗೆ ಅವ್ರಿಗೆ ಬಿ ನೋಡ್ರಿ 15 ಕಮ್ಮಿ 100 ವರ್ಷ ಇದಾರ. 15 ಕಮ್ಮಿ ಅದ 100. ನಮ್ ಒಂದ್ ರೂಮ್ಗೆ ಬೇಕು. ನೋಡ್ರಿ, ವಯಸ್ಸಾದ್ಮೇಲೆ ಮನುಷ್ಯ ಏನು ಮನವಿ ಮಾಡ್ತಾನಪ್ಪ ಅಂದ್ರೆ ಇರೋದಕ್ಕೆ ಒಂದ್ ಸೂರ್ ಬೇಕು ಅಂತ ಮನವಿ ಮಾಡ್ತಾರೆ. ಅದು ಅವರು ಕೂಡ ಅದನ್ನೇ ಮಾಡ್ತಾರೆ. ಅವ್ರ ಮಗ ಮಾಡಿರ್ತಕ್ಕಂಥ ತಪ್ಪಿಗೆ ಅವ್ರು ಈ ಸಂದರ್ಭದಲ್ಲಿ ಅನುಭವಿಸ್ತಾ ಇದ್ದಾರೆ. ಅವ್ರು ಯಾರ ಹತ್ರ ಹೇಳ್ಕೋಬೇಕು? ಏನ್ ಶಕ್ತಿ ಇದೆನಾ ಕೆಲಸ ಮಾಡೋದಕ್ಕೆ? ಏನು ಇಲ್ಲ. ನೋಡಿ, ಅಲ್ಲಿ ಕುತ್ಕೊಂಡಿದ್ದಾರೆ ಅವ್ರ ಯಜಮಾನ್ರು, ಚಂದ್ರಕಾಂತ ಹುಚ್ಚೇಗೌಳಿ ಅಂತ. ಅವ್ರ ಯಜಮಾನ್ರು ಸುಮಾರು 80-85 ವಯಸ್ಸು ಅವ್ರಿಗೆ. ಈ ಸಂದರ್ಭದಲ್ಲಿ ಇನ್ನೂ ಕೂಡ ಕೂತ್ಕೊಂಡಿದ್ದಾರೆ. ಇಲ್ಲೇ ಏನಾದ್ರೂ ಸಿಗುತ್ತೇನೋ, ವಾಪಸ್ಸು ಸಿಕ್ಕರೆ ಇಲ್ಲೇ ಬದುಕಬಹುದು ಅಂತ, ನನ್ನ ಕೊನೆ ಗಳಿಗೆ ಒಳಗೆ ಇರಬಹುದು ಅಂತ. ಏನ್ ಹೇಳ್ತೀರಿ? ಚಂದ್ರಕಾಂತ್ ರಾವ್ ಮುಚ್ಚೇಗೌಳಿ. ಹಾ ರೀ. ನಾವು ಶಾಬಾದವ್ರು ರೀ. ಹಾ ರೀ. ಭಾರತ್ ಚೌಕ್ ಹನುಮಾನ್ ಮಂದಿರ. ನಾವ್ ಏನ್ ಮಾಡ್ಬೇಕು ಈಗ ನೋಡ್ರಿ, ನಮ್ ಮಗ ನಮಗ್ ದಗ ಮಾಡ್ಯಾನ. ನಮ್ ಸುಳ್ಳು ಹೇಳಿಕೇಸಿ ಏನೇನ್ ಮಲ್ಲ ಮುಡಿ ಮಾಡ್ಕೇಸಿ ಅದು ಬೆಂಗನ್ಯಾಗ ನಮ್ ಕಾಗದ ಪೂರಾ ಇಟ್ಟಾನ. ಇಟ್ಟಕೇಸಿ ಎಷ್ಟ ರೊಕ್ಕ ತಗೊಂಡ ಅದನ್ನು ಹೇಳಿಲ್ಲ. 10 ರೂಪಾಯಿ ಮನಿಗ್ ತಂದಿಲ್ರಿ. ಇನ್ನೇ ಮಾಡ್ರಿ, 10 ರೂಪಾಯಿ ನಮಗ್ ತೋರ್ಸಿಲ್ಲ, ಏನ್ ಮಾಡಿಲ್ಲ. ಸುಮ್ಮನೆ ಹೋಗ್ತಾನ ಬರ್ತಾರ. ಶಾಬಾದ್ ಗುಲ್ಬರ್ಗ ಹೋಗ್ತಾನ ಬರ್ತಾರ. ಈಗ ಎಲ್ಲದಾರ್ರಿ ನಿಮ್ಮ ಮಗ ರವಿ? ಈಗ ಎಲ್ಲದಾರ್ರಿ? ಈಗ ಪತಾನೇ ಇಲ್ಲ, ಗೊತ್ತಿಲ್ಲ. ನಾವ್ ಪತಾನೇ ಕೊಡಂಗಿಲ್ಲ ನಮಗ್. ಗೊತ್ತೇ ಆಗಿದ್ದಿಲ್ಲ. ಅದು ನಾವ್ ಹೇಳಿದ್ರ ಏನಾರ ಬಂದ್ ಕಿಸಿ ನಮಗ್ ಏನ್ ಮಾಡ್ತಾರ ಅಂತ ಅದು ನಮಗೆ ಪತಾನೇ ಕೊಡಂಗಿಲ್ಲ. ಮೇನ್ ಅದು ನೋಡ್ರಿ. ಅದು ಏನ್ ಮಾಡ್ಬೇಕು ನಾವು? ಈಗ ದೇವ್ರಿಗೆ ನೆನ್ಸ ಕುಂತೀವಿ. ಇಲ್ಲಂದ್ರೆ ನಮಗ್ 1000 ಕೊಡ್ರಿ, ನಮಗ್ ಇರೋದು ಅರಿಯ ಪರಿಸ್ಥಿತಿ ಹೋದ್ರಿ. ನಾವು ದೇವರಿಗೆ ಅದು ನೆನೆಸ್ತೀವಿ. ಈಗ ನಮಗೆ ಏನು 1000 ಕೊಡ್ರಿ, ಇಲ್ಲಂತ ಸಾಯೋದು ಇಂಜೆಕ್ಷನ್ ಕೊಟ್ಟು ಬಿಡ್ರಿ, ನಾವು ಬರ್ದು ಕೊಡ್ತೀವಿ. ನಾವು ಆತ್ಮಹತ್ಯೆ ಮಾಡ್ಕೊಂಡೀವಿ ಅಂತ ನಾವು ಹೇಳ್ತೀವಿ. ಅಷ್ಟೇ ನೋಡ್ರಿ. ಬಾಕಿ ಏನು ನಮ್ ಕೈಲಿ ಆಗಂಗಿಲ್ಲ ನೋಡ್ರಿ. ಈಗ ಸದ್ಯಾಗ ಏನು ಮಾಡಬೇಕು? ಮಗನಿಗೆ ಹೇಳಂಗಿಲ್ಲ. ಅವ್ರಿಗಿನ ಪರಿಸ್ಥಿತಿ ಕರ ಹೋದ್ರಿ. ಯಾರು ಮಕ್ಕಳು ಅವ್ರು ಸುಮ್ಮನೆ ಯಾಕೆ ಕೊಡ್ಲಕತ್ತೀವಿ? ನಮ್ಗೆ ಗೊತ್ತಿ, ಅವ್ರಿಗೆ ಗೊತ್ತಿ. ಮಜಬೂರಿಗೆ ನಾವು ಇಲ್ಲಿ ಬಂದು ಕುಂತೀವಿ, ಸಂಜೆ ತನ ಕುಂತಿರ್ತೀವಿ. ಹೋಗಿ ಅಲ್ಲಿ ಗುಡಿಯಾಗ ಇಲ್ಲಂದ್ರೆ ಅವ್ರ ಮನೆ ಹೊರಗೆ ನಾವು ಮುಕ್ಕೋತೀವಿ. ಜೀವನ ನಮ್ಗೆ ಹೆಂಗ್ ನಡ್ತಾರ ನಮ್ಗೆ ಗೊತ್ತಿರ್ರಿ. ಅದ್ರ ಸಲಗ ನಮಗ್ ದೇವರಿಗೆ ನಾವು ಬೇಡ್ಲಕತ್ತೀವಿ. ನಮಗ ಏನಾರತಿ ಹೋಗ್ಕತಿ ಇಂಜೆಕ್ಷನ್ ಕೊಟ್ಟು ಬಿಡ್ರಿ, ನಾವು ಸಾಯ ಬೇಡ್ಲಾಕತ್ತೀವಿ. ನಿಮ್ದು ಅಷ್ಟೇ ಹೇಳಿ ನೋಡ್ರಿ. ವೀಕ್ಷಕರೇ, ನೋಡಿದ್ರಲ್ಲ, ಕಣ್ಣಿಂದ ನೀರು ಜಾರಿ ಬರ್ತಾ ಇದೆ. ಯಾಕಂತ ಕೇಳಿದ್ರೆ ಅವರು ಸ್ವತಃ ಗಳಿಸಿರ್ತಕ್ಕಂತ ಮನೆ ಇದು. ತನ್ನ ಮಗ ಮಾಡಿರ್ತಕ್ಕಂತ ಪಾಪಕ್ಕೆ ಅವರು ಈ ಸಂದರ್ಭದಲ್ಲಿ ಪ್ರಾಯಶ್ಚಿತ್ತವನ್ನ ಪಡ್ತಾ ಇದ್ದಾರೆ. ಎಲ್ಲೂ ಬದುಕಬೇಕು ಅವರು? ಮುಂಜಾನೆಯಿಂದ ಸಂಜೆವರೆಗೂ ಯಾರಾದ್ರೂ ಬರ್ತಾರೇನೋ, ಇಲ್ಲೇ ಕೂತ್ಕೊಂಡು ಕಣ್ಣೀರ್ ಹಾಕ್ತಾ ಇರ್ತಾರೆ. ಸಂಜೆ ಹೊತ್ತಿನಲ್ಲಿ ಯಾವ್ದಾದ್ರು ಗುಡಿಯಲ್ಲಿ ಹೋಗಿ ಮಲ್ಕೊಂತಾರೆ. ಅದಕ್ಕೆ ನಾನು ಮತ್ತೆ ಹೇಳ್ತಿದ್ದೀನಿ, ಶಾಸಕರೇ,
ಬಸವರಾಜ್ ಮತ್ತಿಮೂಡವರೇ, ದಯವಿಟ್ಟು ನಿಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಈ ವೃದ್ಧರ ಕಣ್ಣೀರನ್ನ ಒರೆಸಿರ್ತಕ್ಕಂಥ ಮನಸ್ಸು ನೀವು ದಯವಿಟ್ಟು ಮಾಡಬೇಕು ಅನ್ನೋದೇ ನನ್ನ ಒಂದು ಮನವಿ. ಅವ್ರ ಸಹೋದರ ಇದ್ದಾರೆ ನಂದಕಿಶೋರ್ ಅಂತ, ಅವ್ರು ಏನ್ ಹೇಳ್ತಾರೆ ಅಂತ ನೋಡೋಣ. ನನ್ನ ಹೆಸರು ನಂದಕಿಶೋರ್ ರೀ. ಮತ್ತು ಇದು ಎಲ್ಲ ಫೀಸ್ ಅವ್ರು ನಾ ಬೇರೆದಿಂದ ಹೇಳಿದನ್ರಿ ಇಲ್ಲಿ. ಮತ್ತು ಇದ್ದಿದ್ಮೇಲೆ ಏನು ಅವ್ರು ಆಲ್ರೆಡಿ ಬಂದಾರಿ 10-15 ನಿಮಿಷ ಒಳಗೆ ನಮ್ಗೆ ಅವರು ನಮ್ಮ ಮಮ್ಮಿ ಅವ್ರು ಹೇಳತ್ತಾರಿ, ಇಲ್ಲ ನಮ್ಮ ಮಗನಿಗೆ ಫೋನ್ ಹಚ್ಚ್ರಿ, ಅವ್ರು ಬಂದ್ ಕಿಸಿ ಇನ್ನೇನು ತೊಗೊತಾನ್ರಿ ಸಾಮಾನು ಗಿಮಾನು. ಅದು ಏನು ಗೊತ್ತಿಲ್ಲ, ಅದು ಫೋನ್ ತೊಗೊಂಡು ಫೋನ್ ಒಕಟ್ ಬಿಟ್ಟಾರಿ. ಮತ್ತು ನಾವು ಡೆಟರ್ ತೋರಿಸ್ಲತ್ತೀವಿ ಆಲ್ರೆಡಿ ಸ್ಟೇಟ್ ಇದು ಅರ್ಧ ಒಕಟ್ಟಾರಿ. ಏನು ನಮ್ಗೆ ಕನ್ಸಲ್ಟ್ ಇಲ್ಲ, ಏನು ಇಲ್ಲ. ಮತ್ತು ನಾ ಇಲ್ಲಿ ಪೊಲೀಸ್ ಸ್ಟೇಷನ್ ಹೋಗಿಸಿ ಅವ್ರಿಗೆ ಏನಾದರೂ ಹೇಳ್ಬೇಕು, ಸ್ವಲ್ಪ ಸೀನಿಯರ್ ಸಿಟಿಜನ್ ಇದಾರೆ, ಸ್ವಲ್ಪ ಏನಾದ್ರು ಮತ್ತೆ ನೋಡಿ ಹಿಂಗೆ ಮಾಡ್ಲತ್ತಾರ ಅಂದ್ರೆ ಅವ್ರನ್ನೂ ರೆಸ್ಪಾನ್ಸ್ ಕೊಡಲ್ಲ ರೀ. ನಾ ಆ ಕಡೆ ಹೋಗಿದ್ಮೇಲೆ ಏನು ಮಾಡ್ಯಾರಿ, ಹೊರಗೆ ತೆಗ್ದಾರಿ. ಇವ್ರಿಗೂ ಸ್ವಲ್ಪ ಹಾಗೆ ಮಾಡಿಸಿ ಇಲ್ಲಿ ಕುಂದ್ರಸಾಟಿ ಸೀಲ್ ಮಾಡಿ ಹೋಗ್ಯಾರ. ನೀವು ಬರತ್ತಾನೆ ಸೀಲ್ ಮಾಡಿ ಹೋಗ್ಯಾರಿ ಅವ್ರು. ಅಂದ್ರೆ ನಾ ಬಂದಿದ್ದ ಮೇಲೆ ಸುಮ್ ಅದು ಏನಾದ್ರು ಮಾಡ್ತೀನಿ ಮಗ, ಇದನ್ನ ನನ್ನ ಪ್ರಾಪರ್ಟಿ ಅದು ಹಿಂಗೆ ಮಾಡಿ ಬಿಟ್ಟಾರ. ಹಿಂದ್ಗಡೆ ಹೋಗಿಸಿ ನಾ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡತ್ತೀನಿ, ಇಲ್ರಿ ಇದು ಸಿವಿಲ್ ಮ್ಯಾಟ್ರ್ ಅವ, ನಮ್ದು ಏನು ಇದ್ರೊಳಗೆ ಏನೂ ಇಲ್ಲ, ನೀವು ಕೋರ್ಟ್ ತ್ರೋಲಿಂದ ಬರ್ರಿ. ಮತ್ತು ಇವ್ರಿಗೆ ಮಮ್ಮಿ ಪಾಪ ಅವ್ರಿಗೆ ಕರ್ಕೊಂಡು ಹೋಗಿದ್ರಿ. ಒಳಗೆ ಹೋಗಿದ್ಮೇಲೆ ಅವ್ರು ಇವ್ರಿಗೆ ಒಳಗೆ ತರ್ಲೈತಿ, ಅಡಿ ಒಳಗೆ ಕೊಂದು बाहर बेटा बोल के बोले हो। अरे नहीं सर, इनको बैठना नहीं आता, तो अंदर लाया उधर बैठा के क्या बात नहीं क्या बात करो बोले। पुलिस स्टेशन के बाहर ऐसा करता है सर, इतना कट्टे पे बिठाकर मैं क्या करा, उनको वहाँ बाहर बिठाकर हम तीनों जाके अंदर जाके बात करें। नहीं इसमें हमारा कुछ भी है नहीं, तुम कोर्ट के थ्रू से आओ। उन्होंने कोर्ट के थ्रू से आए, उनके पास लीगल नोटिस है, वो है बोले। वो तो सही है सर, उन्होंने रहने तक तो थोड़ा उनको एक रूम तो जो बोल के बैंक वाले को बोलना है बोले, वो जो भी है तुम देख लो बोल के गए। तो नहीं हम साहब बोले कुछ भी लेटर मत लो इनके पास से, ऐसा बोले बोल के बोल रहे उन्होंने। ಅಲ್ಲ ಈಗ ಆಲ್ರೆಡಿ ಕೋರ್ಟ್ದ ಕೇಸ್ ನಡೆದೈತಲ್ಲ ನಿಮ್ದು, ಅಂದ್ರ ಬಿ ಕೂಡ ಅವ್ರು ಸೀಲಾಕ್ ಹೋಗ್ಬಿಟ್ರ. ಕೋರ್ಟ್ದ ಕೇಸ್ ಚಾಲು ಆಗಿ 7 ತಿಂಗಳೈತ್ರಿ ಈಗ ನಿಮ್ದು? 4ನೇ ತಿಂಗಳು ಚಾಲು ಐತ್ರಿ. ಅಂದ್ರ ಅವ್ರಿಗೆ ಅವ್ರು ಚಾವಿ ಹಾಕಿ 8 ದಿನ ಇದೆ ಅಷ್ಟೇ. ಇವತ್ತಿಗೆ 8 ದಿವಸ ಈ ಟೈಮಿಗೆ ಹಾಕ ನೋಡಿ ಸರ್. ಹೌದಲ್ರಿ, ಪೊಲೀಸ್ ಸ್ಟೇಷನ್ ಆಗಿ ಈ ಟೈಮಿಗೆ ಇದ್ದಿದ್ರಿ. ಇವ್ರು ಹಾಕೋಕಾರಿ ಅವ್ರು 1:15 ಬಂದಿನ ಆಟೋ ತಗ ಸೀಲ್ ಮಾಡಿದ್ರು. ಅವ್ರು ಹೋಗ್ಬಿಟ್ರಿ ಸೀಲ್ ಮಾಡಿ, ಯಾರು ಇದ್ದಿದ್ದಿಲ್ಲ ಬರೋತಕ. ನೋಡ್ರಿ, ಇದು 8 ದಿವಸದ ಹಿಂದೆ ಆಗಿರ್ತಕ್ಕಂಥ ಪ್ರಕರಣ ಇದು. ಇಲ್ಲಿಯೂ ಕೂಡ ಸುಖ ಅಂತ ಕಂಡಿಲ್ಲ. ಈಗಲೂ ಕೂಡ ಆಶಾಭಾವನೆಯಿಂದ ಅವರು ಕಾಯ್ತಾ ಇದ್ದಾರೆ, ಸಂಪೂರ್ಣ ಕುಟುಂಬಸ್ಥರು. ಇನ್ನು ಸ್ಥಳೀಯ ಪೊಲೀಸ್ನವರು ಕೂಡ ಇದರಲ್ಲಿ ಮುತುವರ್ಜಿ ವಹಿಸಬೇಕಾಗಿತ್ತೇನೋ. ಯಾಕಂತ ಕೇಳಿದ್ರೆ ಕೋರ್ಟ್ ನಲ್ಲಿ ಈಗಾಗಲೇ ಅವ್ರ ವ್ಯಾಜ್ಯ ನಡೆದಿದೆ, ಡಿಸ್ಪ್ಯೂಟ್ ನಡೆದಿದೆ, ಮನೆ ಅವ್ರದೇ ಕೇಸ್ ಹಾಕಿದ್ದಾರೆ. ಆ ಕೇಸ್ ಇರುವಾಗ ಇವ್ರು ಬಂದಾಗ 8 ದಿವಸಗಳ ಹಿಂದೆ ಇವ್ರು ಕೀ ಹಾಕೊಂಡು ಹೋಗ್ತಾರೆ ಅಂತಂದ್ರೆ ಇದಕ್ಕೆ ಯಾವುದೇ ರೀತಿ ಕಾನೂನು ಅದೇ ಆ ಕಾನೂನಿನ ವ್ಯಾಪ್ತಿಯಲ್ಲಿ ಹೀಗೆ ಇರ್ತದ ಅಂತ ನನ್ನ ಪ್ರಶ್ನೆ. ಹಾಗಾಗಿ ನೀವು ಮನಸ್ಸು ಮಾಡಿದ್ರೆ 100% ಈ ಒಂದು ಪ್ರಕರಣಕ್ಕೆ ಸುಖಾಂತ ಖಂಡಿತವಾಗ್ಲೂ ಕಾಣಬಹುದು. ನೋಡ್ಬೋದು, ಎಲ್ಲ ಡಾಕ್ಯುಮೆಂಟ್ಸ್ಗಳಿದಾವೆ. ಬ್ಯಾಂಕಿಂದ ಯಾವುದೇ ರೀತಿ ಲೋನ್ ತಗೊಂಡ್ಕೊಂಡಿರ್ತಕ್ಕಂಥ, ಎಷ್ಟು ತಗೊಂಡಿರ್ತಕ್ಕಂಥದ್ದು, ಎಷ್ಟು ಕಟ್ಟಿದ್ದಾರೆ, ಮೇಲಾಗಿ ಕೋರ್ಟ್ನಲ್ಲಿ ನಡೀತಿರ್ತಕ್ಕಂಥ ಪ್ರಕರಣಗಳ ಬಗ್ಗೆ ಯಾರು ಡಿಸ್ಪ್ಯೂಟ್ ಹಾಕಿದ್ದಾರೆ ಅವ್ರ ಮನೆಯಲ್ಲಿ ಅನ್ನೋದೆಲ್ಲ ಡಾಕ್ಯುಮೆಂಟ್ಸ್ಗಳಲ್ಲಿ ಇದಾವೆ. ಆದರೂ ಕೂಡ ಇಲ್ಲಿ ಎಂಬಿಯಂಟ್ ಫಿನ್ ವೇಸ್ಟ್ದವರು ಈ ರೀತಿಯಾಗಿ ಅವ್ರು ವರ್ತನೆ ಮಾಡಬಹುದಾ ಅಂತ ನನ್ನ ನೇರವಾಗಿರ್ತಕ್ಕಂಥ ಪ್ರಶ್ನೆ. ಮನೆಯವರಿಗೆ ಅವರು ಹೇಳದೆ ಕೇಳದೆ ತನ್ನ ಹೆಸರಿಗೆ ಮಾಡ್ಕೊಂಡಿದ್ದಾನೆ ತನ್ನ ಮಗ. ಇನ್ನು ಅವ್ರ ಸಹೋದರ ಇದ್ದಾರೆ, ಅವರು ಕೂಡ ಡಿಸ್ಪ್ಯೂಟ್ ಹಾಕಿದ್ದಾರೆ, ಸಹೋದರಿ ಇದ್ದಾರೆ. ಆದ್ರೆ ನೀವು ಬಂದು ಈಗಾಗಲೇ 50% ದುಡ್ಡು ಅವ್ರು ಕಟ್ಟಿದ್ದಾರೆ. ಕಟ್ ಆದ್ಮೇಲೂ ಕೂಡ ಮನೆಗೆ ಬಂದು ನೀವು ಈ ರೀತಿಯಾಗಿ ಸೀಲ್ ಹೊಡಿತಿರ್ತಕ್ಕಂಥ ಕೆಲಸ ಮಾಡ್ತೀರಿ ಅಂತಂದ್ರೆ ನೀವು ಕಾನೂನಿಗೆ ಹೆದರ್ತಾ ಇಲ್ಲ ಅಂತ ಅರ್ಥ, ಅಥವಾ ನಿಮ್ಗೆ ಮನುಷ್ಯತ್ವ ಇಲ್ಲ ಅಂತ ಅರ್ಥ. ಸೊ ಹಾಗಾಗಿ ಮತ್ತೊಮ್ಮೆ ಸ್ಥಳೀಯ ಪೊಲೀಸ್ ಇಲಾಖೆಗೆ ಜೊತೆಗೆ ಶಾಸಕ ಮತ್ತಿಮೂಡವರಿಗೆ ನಾನು ಮತ್ತೆ ಮನವಿ ಯಾಕೆ ಮಾಡ್ತಿದ್ದೀನಪ್ಪ ಅಂತ ಕೇಳಿದ್ರೆ, ಇಂಥವರಿಗೆ ಒಂದು ವೇಳೆ ನೀವು ಸಹಾಯ ಮಾಡಿದ್ರೆ ನಿಮ್ಮ ಜೀವನ ಕೂಡ ಸಾರ್ಥಕ ಆಗುತ್ತೆ ಶಾಸಕರಾಗಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತೆ ಭೇಟಿ ಆಗ್ತೇನೆ. ನಮಸ್ಕಾರ.